ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಬಿಸಿಲು ಟೈಮಲ್ಲಿ ಈ ಥರ ಮಜ್ಜಿಗೆ ಕುಡಿದ್ರೆ ದೇಹಕ್ಕೂ ತಂಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಶುಂಠಿ, ಒಂದು ಚಿಕ್ಕ ಸೈಜ್ ಆದರೆ ಸಾಕು. ನೋಡಿ, ಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಖಾರ ಅಷ್ಟು ಬೇಡ ಅಂದರೂ 1 ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಇದು ಸ್ವಲ್ಪ ಫಸ್ಟು ರುಬ್ಕೊಳ್ಬೇಕು. ಒಂದೇ ಸರಿ ಮೊಸರಾಕಿ ರುಬ್ಬೋದು, ಆದರೆ ಇದು ನುಣ್ಣಗಾಗಲ್ಲ. ಫಸ್ಟೇ ಒಂದು ಸ್ವಲ್ಪ ಈ ಥರ ಮಾಡಿಕೊಂಡು ಆಮೇಲೆ ನೋಡಿ, ಬೇರೆ ಜಾರ್ ತಗೊಂಡು ಮಜ್ಜಿಗೆ ತಿರುವೋ ಜಾರ್ ಬರುತ್ತಲ್ಲ, ಆ ಥರ ಜಾರಲ್ಲಿ ನೋಡಿ ರುಬ್ಬಿರೋ ಅಂಥ ಈ ಪೇಸ್ಟನ್ನ ಹಾಕ್ಕೊಳ್ಬೇಕು. ನೀವು ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಇದು ಅಷ್ಟು ಮಜ್ಜಿಗೆನಲ್ಲಿ ನುಣ್ಣಗಾಗಲ್ಲ. ನೀವು ಜಾಸ್ತಿ ಮಜ್ಜಿಗೆ ತಿರುವಾಕೋದ್ರೆ ಮೇಲೆ ಬೆಣ್ಣೆ ಥರ ಬಂದ್ಬಿಡುತ್ತೆ. ಆವಾಗ ಮಜ್ಜಿಗೆ ಥರ ಆಗಲ್ಲ, ಅದು ಜಿಡ್ಡು ಥರ ಆಗುತ್ತೆ ಕುಡಿಯೋಕ್ಕೆಲ್ಲ. ಅದಕ್ಕೆ ಫಸ್ಟ್ ಈ ಥರ ಒಂದು ಚಿಕ್ಕ ಜಾರಲ್ಲಿ ಸ್ವಲ್ಪ ಇದು ಮಾಡಿಕೊಂಡು, ಇಲ್ಲಾಂದರೆ ನೀವು ಕುಟ್ಟು ಬೇಕಾದರೆ ಒರಳು ಕಲ್ಲು ಇರುತ್ತಲ್ವ, ಕುಟ್ಟ ಒರಳು, ಅದರಲ್ಲಿ ಹಾಕ್ಕೊಳ್ಬೋದು. ಕುಟ್ಟಿ ನೋಡಿ, ಮೊಸರು ನಾನು ಇಲ್ಲಿ 1.5 ಲೋಟ ಅಷ್ಟು ಮೊಸರು ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಬೋದು. ನೋಡಿ, ಈಗ ನೋಡಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಅದರಲ್ಲೇ ಖಾರ ಎಲ್ಲ ಇರುತ್ತೆ. ಇದು ಜಾಸ್ತಿ ಗ್ರೈಂಡ್ ಮಾಡೋದು ಬೇಡ, ಸುಮ್ಮನೆ ಒಂದು ಸ್ವಲ್ಪ 1-2 ಸರಿ ಇದು ಮಾಡಿದ್ರೆ ಸಾಕಾಗುತ್ತೆ. ತುಂಬ ನೀವು ಮಾಡೋಕ್ಕೋದ್ರೆ ಬೆಣ್ಣೆ ಥರ ಬಂದ್ಬಿಡುತ್ತೆ, ಆವಾಗ ಅದು ಮಜ್ಜಿಗೆ ಕುಡಿಯೋಕ್ಕಾಗಲ್ಲ. ನೋಡಿ, ಅದು ಕರೆಕ್ಟಾಗಿ ಆಗಿದೆ. ಇದಕ್ಕೆ ನೀವು ಬೇಕಾದರೆ ಇನ್ನೂ ನೀರು ಸೇರಿಸ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನೊಂದು ಸ್ವಲ್ಪ ನೀರು ಸೇರಿಸ್ತೀನಿ. ತುಂಬ ತಂಪಾಗಿರುತ್ತೆ. ಆಚೆ ಬಿಸಿಲಿಂದ ಯಾರಾದರೂ ಮನೆಗೆ ಬಂದರೂ ಈ ಥರ ಕೊಡೋದ್ರಿಂದ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ, ತಂಪಾಗುತ್ತೆ. ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಣ್ಣಗೆ ಕುಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಫ್ರಿಜ್ಜಿದೆಲ್ಲ ಇಷ್ಟಪಡಲ್ಲ. ಅರ್ವೇನಲ್ಲಿ ನೀರು ಇಟ್ಟಿರ್ತೀವಲ್ಲ, ತಣ್ಣಗಿರೋ ನೀರು, ಆ ನೀರು ಹಾಕ್ಕೊಂಡ್ರು ತುಂಬಾ ತಣ್ಣಗಿರುತ್ತೆ, ತಂಪು ದೇಹಕ್ಕೂ. ಈ ಮಧ್ಯಾಹ್ನ ಟೈಮಲ್ಲೆಲ್ಲ ಈ ಥರ ಕುಡಿಯೋದ್ರಿಂದ ನಮಗೆ ಬಿಸಿಲಿಗೆ ಸ್ವಲ್ಪ ದಾಹನೂ ಕಡಿಮೆ ಆಗುತ್ತೆ. ನೋಡಿ, ಈ ಥರ 1-2 ಗಾಜು ಲೋಟ ತಗೊಂಡು ಇವಾಗ ಮನೆಗೆ ಬಂದವ್ರಿಗೆ ಯಾರಿಗಾದ್ರೂ ಈ ಥರ ಕೊಟ್ಟರೆ ಅವ್ರಿಗೂ ತಂಪಾಗುತ್ತೆ ಬಿಸಿಲಲ್ಲಿ ಬಂದವ್ರಿಗೆ. ನೀರು ಬೇಕಾದರೂ ಸ್ವಲ್ಪ ಇನ್ನೂ ಜಾಸ್ತಿ ಸೇರಿಸ್ಕೊಳ್ಬೋದು. ನೋಡಿ, ಮೇಲೆ ಸ್ವಲ್ಪ ಈ ಥರ ಜೀರಿಗೆ ಪುಡಿ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಸೇರಿಸಿದ್ರೆ ಸಾಕಾಗುತ್ತೆ. ತುಂಬ ಟೇಸ್ಟು ಇರುತ್ತೆ, ತಂಪು ಕುಡಿಯೋದ್ರಿಂದ. ಈ ಬಿಸಿಲು ಟೈಮಲ್ಲಿ ಮನೆಗೆ ಬಂದವ್ರಿಗೆ ಈ ಥರ ಕೊಟ್ರೂ ತುಂಬಾ ಹೆಲ್ತಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಜೀರ್ಣಶಕ್ತಿ ಅದೇ ಜೀರಿಗೆ ಬಳಸೋದ್ರಿಂದ ತುಂಬ ರುಚಿ ಇದೆ. ನೀವು 2 ಲೋಟ ಅಲ್ಲ 4 ಲೋಟ ಕುಡಿಬೋದು. ನೀರು ಬೇಕಾದರೆ ಇನ್ನೂ ತೆಳು ಮಾಡ್ಕೊಳ್ಬೋದು ನೀವು. ನಾನು ಜಾಸ್ತಿ ನೀರು ಹಾಕಲಿಲ್ಲ, 1 ಲೋಟಗೆ 2 ಲೋಟ ಹಾಕ್ಕೊಂಡ್ರು ನೀವು ಈ ಥರ ಮಾಡ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ದೇಹಕ್ಕೂ ತಂಪಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.